ನಮಸ್ಕಾರ ಫ್ರೆಂಡ್ಸ್. ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೀನಾ 8 ಗಂಟೆ ಆದರೂ ಮನೆಗೆ ಬಂದಿರಲ್ಲ. ಎಲ್ಲ ತುಂಬ ಗಾಬರಿಯಾಗಿರ್ತಾರೆ. ಸೂರ್ಯ ತುಂಬ ಗಾಬರಿಯಾಗಿ ಟೆನ್ಷನ್ನಲ್ಲಿ ಮೀನು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತಂದು ಹೇಳಿ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾಂತಿ ರಾಣಿಯವರು 8 ಗಂಟೆ ಆದರೂ ಇನ್ನೂ ಮನೆಗೆ ಬಂದಿಲ್ಲ, ಅಡುಗೆ ಮಾಡೋರು ಅಂತಂದೇಳಿ ಮಾತಾಡುವಾಗ ಸೂರ್ಯ ಇವಾಗ ಗೊತ್ತಾಯ್ತಾ ಸಕ್ಕರೆ ಮೀನ ಬೆಲೆ ಅಂತಂದೇಳಿ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಶಾಂತಿ ಓಹೋ ಏನು ಅವಳಿಂದನೇ ಮನೆ ನಡೀತೈತೆ ಅಂತ ಹೆಂಗೆ ಹೇಳ್ತಾನೆ ನೋಡ್ರಿ ಅಂತ ಅನ್ನೋ ಅಷ್ಟೊತ್ತರಲ್ಲಿ ಅಲ್ಲಿ ಜಗಳ ಮಾಡಿದಾಗ ರಂಗನಾಥ್ ಸುಮ್ಮನಿರಿ ಸಾಕು, ನೀವಿಬ್ಬರು ಯಾಕಂಗೆ ಆಡ್ತೀರಾ, ಎಲ್ಲೋ ಹೋಗಿದ್ದಾಳೆ ಹೂವು ಪೂವು ಕೊಡೋಕ್ಕೆ ಬರ್ತಾಳೆ. ಶಾಂತಿ ಇವತ್ತೊಂದಿನ ನೀನೇ ಅಡುಗೆ ಮಾಡಿ, ಏನು ದಿನ ಮೀನನೇ ಮಾಡಬೇಕು ಅಂತ ಏನಾರು ಇದೆಯಾ ಅಂತ ಅಂದಾಗ ನಾನು ಮಾಡಲ ಹಂಗೆ ಹಿಂಗೆ ಅನ್ನೋ ಅಷ್ಟರಲ್ಲಿ ರವಿ ಬಂದು ಇಲ್ಲ ಬಿಡಿ ಅಮ್ಮ ನಾನೇ ಮಾಡ್ತೀನಿ ಬಿಡಿ, ದಿನ ಅತ್ತಿಗೆನೇ ಮಾಡ್ಬೇಕಂತೇನಿಲ್ಲ ನಾನೇ ಮಾಡ್ತೀನಿ ಅಂತ. ಅದಾದಮೇಲೆ ಮೀನು 9 ಗಂಟೆ ಆದರೂ ಮನೆಗೆ ಬರೋಲ್ಲ. ಸೊ ಮನೆಗೆ ಬರ್ದಲೇ ಇರೋ ಮೀನನ್ನು ನೋಡಿ ಗಾಬರಿಯಾಗಿ ಸೂರ್ಯ ಮೀನ ತಂಗಿ ಕನಕಾಗೆ ಫೋನ್ ಮಾಡ್ತಾನೆ. ಕನಕ ಮೀನಮ್ಮ ಏನಾರು ಅಲ್ಲಿಗೆ ಬಂದಿದ್ಲ ಅಂತ ಕೇಳಿದಾಗ ಇಲ್ಲ ಬಾವ ಯಾಕೆ ಅಂದಾಗ ಇಲ್ಲ ಇಷ್ಟೊತ್ತಾದರೂ ಮನೆಗೆ ಬಂದಿರಲಿಲ್ಲಮ್ಮ ಅದಕ್ಕೆ ಮಾಡಿದೆ ಅಂತ ಕೇಳಿದಾಗ ಕುಸುಮನ ಸಹಿತ ಕನಕನ ಹತ್ರ ಮೀನಾ ನನಗೆ ಬೆಳಗ್ಗೆ ಫೋನ್ ಮಾಡಿದ್ಲು ಕಣೆ, ಅಷ್ಟು ಇದರಲ್ಲೇನು ಮಾತಾಡಲಿಲ್ಲ, ನನಗೊಂಥರ ಗಾಬರಿ ಆಯ್ತು ಬಿಡು, ನೆಕ್ಸ್ಟ್ ಅವಳೇ ಫೋನ್ ಮಾಡ್ತಾಳೆ ಅಂತಂದೇಳಿ ನಾನು ಸುಮ್ಮನಾದೆ ಕಣೆ, ಆದರೆ ಇಷ್ಟೊತ್ತಾದರೂ ಮಾಡಿಲ್ಲ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಮಂಜ ಬರ್ತಾನೆ. ಅಂತ ಕುಡ್ಕ ರೌಡಿ ಗಂಡನ ಕೊಟ್ಟರೆ ಇನ್ನೇನು ನನ್ನ ಬಾಳು ಹಿಂಗಾಯ್ತಲ್ಲ ಅಂತ ಹೋಗಿ ಅಕ್ಕ ಅದರ ದೇವಸ್ಥಾನದ ಕುಂತಿರ್ತಾಳೆ, ಬರ್ತಾಳೆ ಬಿಡಿ ಅಮ್ಮ ಅಂತ ಅನ್ನೋ ಅಷ್ಟರಲ್ಲಿ ಕುಸುಮ ಹೋಗಿ ತನ್ನ ಗಂಡನ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಆವಾಗ ಮಂಜುಗೆ ಕನಕ ಆಗೇನಿಲ್ಲ, ಭಾವನೂ ತುಂಬ ಟೆನ್ಷನ್ ಆಯಿದ್ರು, ಸುಮ್ಮನಿರೋ ಮಂಜ ನೀನೇನೇನೋ ಹೇಳ್ಬೇಡ ಅಂತ ಹೇಳ್ತಾರೆ. ಆಗ ರಂಗನಾಥ್ ಸೂರ್ಯಗೆ ಏನಾಯಿತು ಎಂತಾಯಿತು ಕರೆಕ್ಟಾಗಿ ಹೇಳೋ, ಏನೆಲ್ಲ ನಡೀತು ಅಂತ ಅಂದಾಗ ಏನಿಲ್ಲ ಅಪ್ಪ ಮೀನಾ ಏನು ಹೇಳಿಲ್ಲ, ಬೆಳಿಗ್ಗೆ ಅವಳ ಹತ್ರ ಜಗಳ ಏನಾರು ಮಾಡ್ದೇನೋ ಅಂದಾಗ ಇಲ್ಲಪ್ಪ ನಾನೇನು ಜಗಳ ಮಾಡಿಲ್ಲ, ಸುಮ್ಮನೆ ಅವಳೇ ನನ್ನ ಮೇಲೆ ಸಿಡಿ ಅಂತಿದ್ಲು ಅಂತಂದು ಹೇಳಿ ಸೂರ್ಯ ಹೇಳಿದಾಗ ಇಲ್ವಲ್ಲ ಮೀನಾ ಹಂಗೆಲ್ಲ ಕಾರಣ ಇಲ್ದಲೆ ಸಿಡಿಮಿಡಿ ಅನ್ನಲ್ವಲ್ಲ, ಹುಡುಗಿ ಏನೋ ತಪ್ಪಾಗಿರುತ್ತೆ, ಅದಕ್ಕೆ ಏನಾಯಿತು ಅಂತ ಕರೆಕ್ಟಾಗಿ ಹೇಳೋ ಅನ್ನೋ ಅಷ್ಟರಲ್ಲಿ ರೋಹಿಣಿ ಮಾವ ಅವರು ನಿನ್ನೆ ಸ್ವಲ್ಪ ವಾತ್ಸಾಡ್ತಿದ್ರು, ಅಂದರೆ ಜಗಳ ಮಾಡ್ತಿದ್ರು, ಮೀನಾರು ಸಿಡಿ ಅಂತಿದ್ರು ಇವ್ರ ಮೇಲೆ, ಹಿಂಗೆ ಅವ್ರ ಫ್ರೆಂಡ್ ಬಂದಿದ್ರು ಹಿಂಗೆ ಅಂತ ಹೇಳಿ ಅರ್ಧ ಬರ್ಧ ಹೇಳ್ತಾಳೆ. ಆದಮೇಲೆ ರಂಗನಾಥ್ ಅವರು ಸೂರ್ಯ ಏನೋ ಮಾತಾಡಿದೆ, ಏನು ಹೇಳಿದೆ ಕರೆಕ್ಟಾಗಿ ಹೇಳು ಅಂತಂದೇಳಿ ಸೂರ್ಯನ ಕೇಳಿದಾಗ ಅದೇ ಅಪ್ಪ ನನ್ನ ಫ್ರೆಂಡ್ ಮದುವೆ ಕಾರ್ಡ್ ಕೊಡೋಕ್ಕೆ ಅಂತ ಬಂದಿದ್ದ, ಹಿಂಗೆಲ್ಲ ಮಾತಾಡಿದೆ, ನಾನು ಸುಮ್ಮನೆ ತಮಾಷೆಗೆ ಅಂತ ಮಾತಾಡಿದೆ ಅಷ್ಟೇ ಅಪ್ಪ, ನಾನು ಬೇಕು ಅಂತ ಮಾತಾಡಲಿಲ್ಲ ಅಂತಂದೇಳಿ ಸೂರ್ಯ ಹೇಳಿದಾಗ ಅಯ್ಯೋ ಪ್ರಾರಬ್ಧವೇ, ನಿನಗೆ ಹುಡುಗಾಟ ಯಾವುದು ಬದ್ದಾಟ ಯಾವುದು ಯಾವುದೂ ಗೊತ್ತಾಗಲ್ವಲ್ಲೋ, ತಮಾಷೆಗೆ ಅಂತ ಅದನ್ನೆಲ್ಲ ಆಡ್ತಾರೇನೋ, ಇಲ್ಲಿಗೆ 1 ವರ್ಷ ಆಗಿದೆ ನಿಮ್ಮ ಮದುವೆಗೆ, ಇನ್ನೂ ಅದನ್ನೇ ಹಿಡ್ಕೊಂಡು ಕೂತಿದೆಯಲ್ಲೋ, ಅವಳಿಗೆ ಬೇಜಾರಾಗಲ್ವೇನೋ, ತನ್ನ ಗಂಡನೇ ಈ ಥರ ಅಂದರೆ ಮರ್ಯಾದೆ ಯಾರೋ ಕೊಡ್ತಾರೆ ಅಂತಂದೇಳಿ ಸೂರ್ಯನ ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ ಅವನೇನು ತಪ್ಪು ಹೇಳಿದ್ದಾನೆ ಹೇಳಿ, ಅವ್ರ ಜೀವನ ಮಾಡೋದೇ ಹಂಗೆ, ಅವನು ಆಲ್ರೆಡಿ ತಲೆ ತುಂಬ್ಕೊಂಡ್ಬಿಟ್ಟಿದ್ದಾನೆ, ತಲೆ ಕಟ್ಟಿದ್ದಾರೆ ತಂದು ನನ್ನ ಅಂತಂದೇಳಿ ಅವನು ಅದೇ ಯೋಚನೆಯಲ್ಲಿದ್ದಾನೆ, ಹಂಗಾಗಿ ಹಂಗೆ ಮಾತಾಡಿದ್ದಾನೆ ಅಂದಾಗ ರಂಗನಾಥ್ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರೆ, ಅಲ್ಲೇನೂ ಆಗಿರಲ್ಲ ಯಾಕೆ ಹಂಗೆ ಆಡ್ತೀಯ ಅಂತ ಅಂದಾಗ ಅಯ್ಯೋ ಮೀನಾ ಎಲ್ಲೋದಮ್ಮ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ, 9 ಗಂಟೆ ಆಯಿತು ಮನೆಗೆ ಬಂದಿಲ್ಲ ಅಂತಂದೇಳಿ ಗಾಬರಿ ಆಗಿ ಎಲ್ಲರೂ ಇದನ್ನು ಮಾಡಿರ್ತಾರೆ. ಸೂರ್ಯ ಅಯ್ಯೋ ಏನು ಮಾಡೋದು, ನಾನು ಅನ್ಬಾರ್ದಿತ್ತಲ್ವ, ನಾನು ತಪ್ಪಾಗ್ಬಿಡ್ತು, ಏನು ಮಾಡೋದು, ಎಲ್ಲಿ ಹುಡ್ಕೋದು, ಎಲ್ಲಿ ಹೋಗಿರ್ಬೋದು ಅಂತಂದೇಳಿ ಅನ್ನೋ ಅಷ್ಟರಲ್ಲಿ ರಂಗನಾಥ್ ಅವ್ರ ಫ್ರೆಂಡ್ಗೆ ಯಾರಿಗಾರು ಇದ್ದರೆ ಫೋನ್ ಮಾಡಿ ಯಾರೂ ಇಲ್ಲಪ್ಪ ಆ ಥರ ಅಂತಂದೇಳಿ ಅನ್ನೋವಾಗಲೇ ರೋಹಿಣಿ ಅಡುಗೆ ಮಾಡಿರ್ತಾಳೆ. ಆಗ ಎಲ್ಲರೂ ತಿಂತಿರ್ತಾರೆ. ಸೂರ್ಯ ಬಾರೋ ರೋಹಿಣಿ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡಿದ್ದಾಳೆ, ತುಂಬ ಟೇಸ್ಟಾಗೈತೆ ಅನ್ನೋ ಅಷ್ಟರಲ್ಲಿ ರೋಹಿಣಿ ರೀ ಮನೋಜ್ ಅವರೇ ಅದು ಉಪ್ಪಿನಕಾಯಿ ಮಾಡಿದ್ದು ನಾನಲ್ಲ ಮೀನಾ ಅವರು ಅಂದಾಗ ಪೆಂಗ್ಯ ನನಗೆ ನನ್ನ ಹೆಂಡ್ತಿ ಕಾಣಿಸ್ತಿಲ್ಲ ಅಂತಂದೇಳಿ ಟೆನ್ಷನ್ ಆಗಿದ್ರೆ ತಿನ್ಬಾ ಅಂತ ಇವ ನನ್ನ ಹತ್ರ ಒದೆ ತಿನ್ಬೇಡ, ಸುಮ್ಮನೆ ತಿಂದುಬಿಡು ಪೆಂಗ್ಯ ಅಂತಂದೇಳಿ ಮನೋಜ್ಗೆ ಸೂರ್ಯ ಬೈತಾನೆ. ಅದಾದಮೇಲೆ ಶಾಂತಿ ರೀ ಬನ್ನಿ ಮೀನಾಗಿಂತ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ನಮ್ಮ ರೋಹಿಣಿ, ಊಟ ಮಾಡಿ ಅಂದಾಗ ರಂಗನಾಥ್ ಅವರು ನೀನು ಜಾಸ್ತಿ ಮಾತಾಡಬೇಡ, ನೀನು ಹೊಟ್ಟೆ ಹಶ್ವಾಗೈತೆ ನೀನು ಸುಮ್ಮನೆ ನೀನು ತಿನ್ನು ನನ್ನೇನಕ್ಕೆ ಅಂತಂದೇಳಿ ರಂಗನಾಥ್ ಅವರು ಶಾಂತಿ ಮೇಲೆ ರೇಗ್ತಾರೆ. ಸೊ ಎಲ್ಲ ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ. ರವಿ ರೋಹಿಣಿ ಮನೋಜ ಶಾಂತಿ ಎಲ್ಲರೂ ಊಟ ಮಾಡ್ತಿರ್ತಾರೆ. ರಂಗನಾಥ್ ಸೂರ್ಯ ಮಾತ್ರ ತುಂಬ ಟೆನ್ಷನ್ ಆಗಿರ್ತಾರೆ. ಎಲ್ಲೋದ್ಲೇನೋ ಮನೆ ಬಿಟ್ಟು ಹೋಗ್ಬಿಟ್ಟಾಳೆ, ನಾನು ಅನ್ಬಾರ್ದಿತ್ತು ಎಂಥ ಮಾತು ಅಂದ್ಬಿಟ್ಟೆ ಅಂತಂದೇಳಿ ಸೂರ್ಯ ಬೇಜಾರಾಗಿರ್ತಾನೆ. ರಂಗನಾಥ್ ಸಹಿತ ಗೊತ್ತಾಗಲ್ವೇನೋ ಸೂರ್ಯ ನಿನ್ಗೇನು ಮಾತಾಡಬೇಕು ಅಂತಂದೇಳಿ, ಹುಡುಗಾಟೆ ಅದು ಬದ್ದಾಟೆ ಅದು ಬರೀ ಈ ಥರ ಮಾಡ್ತೀಯಲ್ಲೋ ನೀನು, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಆ ಥರ ಎಲ್ಲ ಮಾತಾಡಬೇಡ, ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡು ಅಂತ. ಆ ಮೀನಮ್ಮನ ಮನಸ್ಸಿಗೆ ಎಷ್ಟು ನೋವು ಮಾಡ್ದೇನೋ, ಅವಳು ಎಷ್ಟು ನೊಂದ್ಕೊಂಡಿರ್ಬೋದು, ತನ್ನ ಗಂಡನೇ ಹಿಂಗೆ ಅಂದರೆ ಅಂತಂದೇಳಿ ಗೊತ್ತಾಗಲ್ವೇನೋ ನಿನಗೆ ಅಂತೇಳಿ ಸೂರ್ಯನ ಬೈದು ಎಲ್ಲದಳಿಗೆ ಹುಡುಕೊಂಡು ಬರೋ ಬಂದಾಗ ತುಂಬ ಕಂಗಾಲಾಗಿ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ರಲ್ಲಿ ಹಾಕಿಸ್ತಾರೆ. ಮತ್ತು ಬಡ್ಡಿ ಮಂಜು ಫ್ರೆಂಡ್ ಬಡ್ಡಿ ಕೂಡ ನಿಂತಾನಲ್ಲ, ಅವನ ಹತ್ರಕ್ಕೆ ಹೋಗ್ತಾನೆ, ಇವನೇನಾರು ಮಾಡಿಸಿರ್ತಾನೆ ಅಂತ. ಎಲ್ಲೋ ಹೋಗಿದ್ದಾಳೆ ಮೀನಾ ಅಂತ ಎಲ್ಲ ಕಡೆ ಹುಡುಕ್ತಾರೆ, ಬಟ್ ಮೀನಾ ಎಲ್ಲೂ ಸಿಗೋದೇ ಇಲ್ಲ. ಇದು ನಾಳಿನ ಸಂಚಿಕೆ.
ನಾಡಿದ್ದು ಸಂಚಿಕೆ ಏನಾಗುತ್ತೆ ಅನ್ನೋದು ಮೀನಾ ಸಿಗ್ತಾಳಾ ಇಲ್ವಾ ಅನ್ನೋದು ಸಹಿತ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಮನಸ್ಪೂರ್ವಕವಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂದ ಎಷ್ಟೋ ಜನಗಳು ನೆಮ್ಮದಿ ಕಾಣ್ತಾರೆ, ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಈ ನನ್ನ ಅಭಿಪ್ರಾಯ. ಸೊ ನೀವು ನೀವು ನೋಡೋದು, ನೀವು ಶೇರ್ ಮಾಡೋದ್ರಿಂದ ಕೆಲವೊಬ್ಬರು ಅದರಿಂದ ಜೀವನನೇ ಕಟ್ಕೊಳ್ತಾರೆ. ನಿಮ್ಮ ಏನಂತಾರೆ, ನಿಮಗೆ ಚಿರಋಣಿ ಆಗಿರ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.